ಹೇ ಎವ್ರಿವಾನ್ ಸ್ನೇಹಿತರೆ, ನಾನು ಶಾರದಾ ಬೆಂಗಳೂರಿನಿಂದ ಬೆಳಗ್ಗೆನೇ ನಿಮಗೆ ತಾರಸಿ ತೋಟಕ್ಕೆ ಕರ್ಕೊಂಬಂದಿದ್ದೀನಿ. ನೋಡಿ ಎಷ್ಟೆಲ್ಲ ಹೂಗಳು ಅರಳಿದೆ ಅಂತ. ಸ್ಪೆಷಲಿ ವೆರೈಟಿ ಮಲ್ಲಿಗೆ ಹೂಗಳು. ಇದು ಮೆಕ್ಸಿಕನ್ ಸನ್ಫ್ಲವರ್. ಇದ್ರ ಘಮ ತುಂಬ ಚೆನ್ನಾಗಿರುತ್ತೆ. ಸುಮಾರು ಹೂಗಳನ್ನ ಹಾರ್ವೆಸ್ಟ್ ಮಾಡಿದ್ದೀನಿ. ನಮ್ಮವ್ರಿಗೆ ನಾನು ಬೆಳಗ್ಗೆನೇ ತಾರಸಿ ತೋಟಕ್ಕೆ ಬಂದರೆ ಇಷ್ಟ ಆಗಲ್ಲ. ಅವ್ರಿಗೆ ಫಸ್ಟ್ ವಾಕ್ ಮುಗಿಸ್ಕೊಂಡು ಬರಬೇಕು, ಆಮೇಲೆ ತಾರಸಿ ತೋಟದ ಕೆಲಸ. ನಾನು ಎಷ್ಟು ನಿಧಾನಕ್ಕೆ ವಿಡಿಯೋ ಮಾಡಿಕೊಂಡು ಒಂದೊಂದೇ ಹೂಗಳು ಆರಿಸ್ತಿದ್ದೆ. ಇವ್ರು ಬಂದೆಲ್ಲ ಪಟ್ಕ ಅಂತ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ನಾನು ಫಸ್ಟ್ ಸುಮ್ಮನೆ ಇದ್ದೆ. ಆಮೇಲೆ ನೋಡೋಣ ಅದು ಎಷ್ಟು ಹಾರ್ವೆಸ್ಟ್ ಮಾಡ್ತಾರೆ, ಹೇಗೆ ಮಾಡ್ತಾರೆ. ನಿಮಗೂ ನೋಡಿದರೆ ಒಂದು ಐಡಿಯಾ ಬರುತ್ತೆ, ಗಿಡಗಳು ಹೇಗಿದ್ದಾವೆ, ಹೂಗಳನ್ನ ಹೇಗೆ ಹಾರ್ವೆಸ್ಟ್ ಮಾಡ್ತೀವಿ. ನನಗಂತೂ ನಿಜವಾಗ್ಲೂ ನಗು ಬರ್ತಾಯಿತ್ತು. ನಾನು ತಾರಸಿ ತೋಟದ ಮೇಲೆ ಇಷ್ಟೊತ್ತು ಏನು ಮಾಡ್ತಾಯಿರ್ತೀನಿ, ಹೂ ಕೀಳೋದು ಎಷ್ಟೊತ್ತು ಅಂತ ಅವರೇ ಹುಡುಕಿ ಎಲ್ಲ ತೆಗೆದ್ರು. ನೋಡಿ, ಲಾಲ್ಬಾಗ್ಗೆ ಎಂಟ್ರಿ ಕೊಟ್ಟಿದ್ದಾಯಿತು. ಎಂಥ ಸುಂದರವಾದ ದೃಶ್ಯಗಳು ಗೊತ್ತಾ. ಕೆಳಗಡೆ ಎಲ್ಲ ಹೂಗಳ ರಾಶಿ ಕಾರ್ಪೆಟ್ ಹಾಸಿರೋ ಥರ ಇತ್ತು. ಮರದಿಂದ ಬೀಳ್ತಾರಂಥ ಹೂ ನೋಡೋಕ್ಕೆ ಎಷ್ಟು ಚೆಂದ ಗೊತ್ತಾ. ಆ ಜಾಗದಲ್ಲಿ ವಿಡಿಯೋ ಶೂಟ್ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ. ಪ್ಲುಮೇರಿಯಾದು ದೊಡ್ಡ ದೊಡ್ಡ ಗಿಡಗಳು ನೋಡಿ, ಮರ ಅಂತಲೇ ಹೇಳ್ಬೋದು, ಹೂಗಳಿಂದ ತುಂಬಿದೆ. ಬೆಳಗ್ಗೆನೇ ಇದ್ರ ದರ್ಶನ ಮಾಡಿದರೆ ಲಾಲ್ಬಾಗ್ನಲ್ಲಿ ಮಾಡಿರೋ ಅಂಥ ವಾಕ್ ಕಂಪ್ಲೀಟ್ ಅನಿಸುತ್ತೆ. ಮಲ್ಲಿಗೆ ಗಿಡದಲ್ಲಿ ಹೂವೆಲ್ಲ ಆರಿಸಿದ್ಮೇಲೆ ತೊಟ್ಟು ಉಳಿದಿರುತ್ತಲ್ಲ, ಅದನ್ನೆಲ್ಲ ಕಟ್ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ತೆಗೆದ್ರೆ ಮತ್ತೆ ಹೂಗಳು ತುಂಬ ಚೆನ್ನಾಗಿ ಬರುತ್ತೆ. ಏನಾದರೂ ಹಾಗೆ ಬಿಟ್ಟರೆ ಕಡ್ಡಿ ಒಣಗ್ತಾ ಹೋಗುತ್ತೆ. ಕಟ್ ಮಾಡಿದರೆ ಆ ಜಾಗದಲ್ಲಿ 2 ಹೊಸ ಶೂಟ್ಸ್ ಬರುತ್ತೆ. ಅದ್ರೊಳಗೆ ಮತ್ತೆ ಮೊಗ್ಗುಗಳು ಜಾಸ್ತಿ ಇರುತ್ತೆ. ಎಷ್ಟೊಂದು ಮೊಗ್ಗೆಲ್ಲ ಇದೆಯಲ್ಲ, ಇದೆಲ್ಲ ನಾಳೆ ಹರಡುತ್ತೆ. ಈ ಸುಂದರವಾದ ಹೂ ಇದೆಯಲ್ಲ, ಇದು ಯಾವ ವೆರೈಟಿ ಅಂತ ನೀವು ಕಮೆಂಟ್ ಮಾಡಿ ಹೇಳಬೇಕು. ಇಲ್ಲಿ ನೋಡಿ, ಇಲ್ಲಿ ಎಷ್ಟೊಂದು ಹೂಗಳು ಬಿಟ್ಟಿದೆ ಅಂತ. ಸಣ್ಣ ಗಿಡ ಇದು ಅಷ್ಟೇ, ತುಂಬ ಸಣ್ಣ ಗಿಡ ಇತ್ತು. ಕಟ್ ಮಾಡಿ ನೋಡಿ ಎಷ್ಟು ವಿಶಾಲವಾಗಿದೆ ಅಂತ. ಇದ್ರೊಳಗೆ ಇನ್ನೂ ಹೂ ಬಿಡೋಕ್ಕೆ ಶುರು ಮಾಡಿಲ್ಲ. ಸಣ್ಣ ಮೊಗ್ಗೆಲ್ಲ ಬರೋಕ್ಕೆ ಶುರು ಆಗಿದೆ. ಮಾರ್ಚ್ ತಿಂಗಳಿಂದನೂ ಪ್ರತಿದಿನವೂ ನಾನು ಹೂಗಳನ್ನ ಹಾರ್ವೆಸ್ಟ್ ಮಾಡಿದ್ದೀನಿ. ಅಷ್ಟು ಖುಷಿ ಆಗುತ್ತೆ. ಎಷ್ಟು ಸಿಗುತ್ತೆ ಗೊತ್ತಾ. ನಾನು ಸಣ್ಣ ಬುಟ್ಟಿ ತೊಗೊಂಡು ಬಂದಿರ್ತೀನಿ. ಇಲ್ಲಿ ನೋಡಿದರೆ ಎಷ್ಟೊಂದು ಹೂಗಳು ಆರಿಸಿ ಸಾಕಾಗುತ್ತೆ. ಬುಟ್ಟಿ ತುಂಬ ಪುಟ್ಟದು ಅನಿಸ್ಬಿಡುತ್ತೆ. ಪ್ರತಿ ಸಲನೂ ಅಂದ್ಕೊಳ್ತೀನಿ, ಇವತ್ತು ಈ ಬುಟ್ಟಿ ಬೇಡ, ಇನ್ನೊಂದು ಅಗ್ಲ ಇರೋದು ಬುಟ್ಟಿ ತೊಗೊಂಬರ್ತೀನಿ ಅಂತ. ಬುಟ್ಟಿ ಅಗ್ಲ ಇದ್ದರೆ ಇಷ್ಟೊಂದು ವೆರೈಟಿ ಹೂಗಳು ಇದೆಯಲ್ಲ, ಅದನ್ನೆಲ್ಲ ಸೆಪ್ರೇಟಾಗಿ ಡಿಸ್ಪ್ಲೇ ಮಾಡ್ಬೋದು. ಈ ಸುಂದರವಾದ ಹೂ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ, ಇದ್ರ ಘಮ ಅಷ್ಟೇ ಚಂದ. ನೋಡಿ, ಇಷ್ಟೆಲ್ಲ ಹೂ ಸಿಕ್ಕಿದೆ. ಇನ್ನೂ ಗಿಡದಲ್ಲಿ ಇಷ್ಟೆಲ್ಲ ಹೂ ನೋಡ್ಬೋದು. ನೋಡಿ, ಇಲ್ಲಿ ಸೈಡಲ್ಲಿ ಜಾಗ ಮಾಡಿದ್ದೀನಿ, ಇಲ್ಲಿಡೋಣ ಅಂತ. ಎಲ್ಲ ಹೂಗಳನ್ನ ಆರಿಸ್ಕೊಂಡೆ, ಆದರೆ ನಂಗೆ ಬೋರಿಂಗ್ ಅನಿಸ್ತು. ಅದರಿಂದ ಕಲರ್ಫುಲ್ಲಾಗಿರಲಿ ಅಂತ ಒಂದಷ್ಟು ವೆರೈಟಿ ಹೂಗಳನ್ನ ತೆಗೆದಿದ್ದೀನಿ. ನೋಡಿ, ಇದರೊಳಗೆ ಯಾವ್ಯಾವ ಥರ ಹೂಗಳಿದೆ ಅಂತ ನೀವು ಕಮೆಂಟ್ ಮಾಡಿ ಹೇಳಬೇಕು. ಇದರೊಳಗೆ ಎಷ್ಟು ವೆರೈಟಿ ಹೂಗಳಿವೆ ಅಂತ. ಅಟ್ಲೀಸ್ಟ್ ಒಂದಷ್ಟು ಹೂಗಳ ಹೆಸರು ನೀವು ಕಮೆಂಟ್ ಮಾಡಿ ಹೇಳಿ. ನಿಜವಾಗ್ಲೂ ಎಷ್ಟು ಟೈಮ್ ತಗೊಳುತ್ತೆ ಗೊತ್ತಾ. ಅರ್ಧ ಗಂಟೆ ಅಂತೂ ಬರೀ ವಿಡಿಯೋ ಫೋಟೋ ತಗೊಳ್ಳೋದೇ ಆಯಿತು. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತೆ ಅನಿಸ್ತು, ಇನ್ನೊಂದು ಅಗ್ಲ ಪ್ಲೇಟ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ. ಶಂಖಪುಷ್ಪಿ ನೀಲಿ ಬಣ್ಣ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಒಂದೆರಡೇ ಹಾರಿಸ್ಕೊಂಡಿದ್ದು. ಒಂದಷ್ಟು ವಿಡಿಯೋ ಇನ್ಸ್ಟಾಗ್ರಾಮ್ಗೋಸ್ಕರ, ಒಂದಷ್ಟು ಶಾರ್ಟ್ಸ್ಗೋಸ್ಕರ. ಇನ್ಸ್ಟಾಗ್ರಾಮ್ನಲ್ಲಿ ಅಷ್ಟೊಂದು ವ್ಯೂಸ್ ಬರೋದಿಲ್ಲ, ಅದರಿಂದ ಶಾರ್ಟ್ಸ್ಗೆ ಹಾಕಿರ್ತೀನಿ. ಇಷ್ಟೆಲ್ಲ ಹೂಗಳು ಆರಿಸಿದ್ದೀನಲ್ಲ, ಒಂದಷ್ಟು ಬೌಲಲ್ಲಿ ನೀರು ತುಂಬಿಸಿ ಅದರೊಳಗೆ ಇಟ್ಟಿರ್ತೀನಿ. ಇನ್ನೊಂದಷ್ಟು ತುಳಸಿ ಗಿಡಕ್ಕೆ. ಬೆಳಗ್ಗೆ ತಾರಸಿ ತೋಟಕ್ಕೆ ನೀರು ಹಾಕಕ್ಕೆ ಬಂದಲ್ಲ, ಅಲ್ಲಿ ನೋಡಿದರೆ ನೋಡಿ ಇಲಿ ಏನು ಮಾಡಿದೆ ಅಂತ. ಇಲಿ ಎಲ್ಲ ಯಜ್ಞ ಬಂದಿರುತ್ತೆ. ಅಷ್ಟೊಂದೇನು ಮಾಡಿಲ್ಲ, ಸರಿ ಮಾಡ್ಕೊಳ್ಳೋಣ ಅನ್ನೋ ಅಷ್ಟರಲ್ಲಿ ಇನ್ನೊಂದು ಕಡೆ ನೋಡಿದರೆ ಅಲ್ಲೆಲ್ಲ ಕೆತ್ಕಿತ್ತು. ಸ್ವಲ್ಪ ಅಲ್ಲ, ದೊಡ್ಡ ಪಾಟ್ನಿಂದ ಜಾಸ್ತಿ ಮಣ್ಣು ತೆಗೆದು ಹೊರಗಡೆ ಹಾಕಿತ್ತು. ಇದನ್ನೆಲ್ಲ ಕ್ಲೀನ್ ಮಾಡೋದು ಎಷ್ಟು ಕಷ್ಟ ಗೊತ್ತಾ. ಈ ಥರ ಏನಕ್ಕೆ ಮಾಡುತ್ತೆ ಗೊತ್ತಾ, ಇದ್ರೊಳಗೆ ಜಾಗ ಮಾಡ್ಕೊಂಡು ಇದ್ರೊಳಗೆ ವಾಸ ಮಾಡೋಣ ಅಂತ. ಬಿಗೋನಿಯಾದಲ್ಲಿ ನೋಡಿ ಎಷ್ಟೆಲ್ಲ ಹೂಗಳು ಬಿಡ್ತಾ ಇದೆ ಅಂತ. ಗಿಡ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಇದ್ರದ್ದೊಂದು ಸಣ್ಣ ಕಟ್ಟಿಂಗ್ ಸೆಪ್ರೇಟಾಗಿ ಪಾಟ್ನಲ್ಲಿ ನೆಟ್ಟಿದ್ದೀನಿ. ರಾತ್ರಿ ಮೆಟ್ಲ ಮೇಲೆ ಯಜ್ಞ ಕಾಣಿಸ್ಕೊಳ್ತು, ಆದರೆ ಅದ್ರೊಳಗೆ ಅಷ್ಟೊಂದು ಮೂಮೆಂಟ್ ಇರಲಿಲ್ಲ. ಬೆಳಗ್ಗೆ ನೋಡಿದರೆ ನೋಡಿ ಸ್ವಲ್ಪ ಅಲ್ಲಾಡ್ತಾ ಇದೆ. ಇದಕ್ಕೆ ಏಟ್ ಬಿದ್ದಿದೆ ಅನಿಸುತ್ತೆ. ಇದನ್ನು ಹಿಡಿಯೋಕ್ಕೋಸ್ಕರ ನೋಡಿ ತಿಂದೈತಾ ಇದಂತೂ ನಿಜವಾಗ್ಲೂ ತುಂಬ ಜೋರಾಗಿ ಏಟ್ ಬೀಳುತ್ತೆ. ಬಚಾವಂತೂ ಆಗಲ್ಲ.
ನೋಡಿ ಈ ಥರ ಹಾಕಿರ್ತಾರೆ. ಅದನ್ನು ತಿನ್ನೋಕೆ ಹೋದಾಗ ಅದು ಶೇಕ್ ಆಗುತ್ತಲ್ವ, ಆ ಮೇಲುಗಡೆಯಿಂದ ತಲೆ ಮೇಲೆ ಬಂದು ಹೊಳಿಯುತ್ತೆ. ಸ್ವಲ್ಪ ದಿನದಿಂದ ಈ ಗಿಡನ ರೀಪಾಟ್ ಮಾಡಿದ್ದೆ. ಆರೆಂಜ್ ಕಲರ್ ಹೂ ಬಿಡುತ್ತೆ. ಮತ್ತೆ ಮಲ್ಲಿಗೆ ಹೂಗಳನ್ನ ಹಾರ್ವೆಸ್ಟ್ ಮಾಡೋಕ್ಕೆ ಬಂದಿದ್ದೀನಿ. ತುಂಬ ಬೋರ್ ಹೋಗಿತ್ತು ಡೈಲಿ ರುಟೀನಿಂದ, ಅದರಿಂದ ಬುಟ್ಟಿ ಚೇಂಜ್ ಮಾಡ್ತೀನಿ. ನೋಡಿ ಇದ್ರೊಳಗೆ ಇವತ್ತು ಹೂಗಳನ್ನ ತುಂಬಿಸ್ತೀನಿ. ಈ ಹೂವಿನ ಸೈಜ್ ನೋಡಿ ಎಷ್ಟು ಅಗಲವಾಗಿದೆ ಅಂತ. ಇವತ್ತಂತೂ ಈ ಬುಟ್ಟಿ ಕೂಡ ಚಿಕ್ಕದು ಅನಿಸ್ತಾ ಇದೆ. ನೋಡಿ ಎಷ್ಟೊಂದೆಲ್ಲ ಹೂಗಳು ಬಿಟ್ಟಿದೆ ಅಂತ. ಇದನ್ನೆಲ್ಲ ತೆಗಿಬೇಕು. ಹ್ಯಾಪಿ? ಇಷ್ಟ ಆಯಿತಾ? ಬಾತುಕೋಳಿಗಲ್ಲ ರೀ, ನಿಮಗೆ ಕೇಳ್ತಾ ಇರೋದು. ಎಲ್ಲ ಆ್ಯಂಗಲಿಂದನೂ ಫೋಟೋ ವಿಡಿಯೋ ಎಲ್ಲ ತಗೊಂಡೇ ಒಂದಷ್ಟು ಟೈಮ್ ಆಗೋದು. ಅದರಿಂದನೇ ಅವ್ರು ಹೇಳೋದು ತುಂಬ ಲೇಟ್ ಮಾಡ್ತೀಯಾ ಅಂತ. ಮಾರ್ನಿಂಗ್ ಗ್ಲೋರಿ ಅಂತೂ ಎಲ್ಲ ಕಡೆ ಬಿಡೋಕ್ಕೆ ಶುರು ಆಗಿದೆ. ಬನ್ನಿ ನಿಮಗೆ ತಾರಸಿ ತೋಟಕ್ಕೆ ಒಂದು ರೌಂಡ್ ಹಾಕಿಸ್ಕೊಂಡು ಬರ್ತೀನಿ. ಮಲ್ಟಿಪೆಟಲ್ ದಾಸವಾಳ ಹೂ ಅರಳಿದೆ, ಅರ್ಶಿನ ಬಣ್ಣದ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ನೋಡೋಕ್ಕೆ ಒಂಥರ ಚಂದ. ನೋಡಿದರೆ ನೋಡ್ತಾನೇ ಇರೋಣ ಅನಿಸುತ್ತೆ. ಅಷ್ಟು ಮುದ್ದಾಗಿದೆ, ಕ್ಯೂಟಾಗಿ. ಇದಕ್ಕೆ ಇಷ್ಟೊಂದು ಹೊಗಳ್ತಾ ಇದ್ದೀನಲ್ಲ, ಇದೇನನ್ನುತ್ತೆ ಗೊತ್ತಾ? ಬೇಡ, ಇಷ್ಟೊಂದು ಹೊಗಳ್ಬೇಡಿ, ನಾಚಿಕೆ ಆಗುತ್ತೆ. ಬಣ್ಣದ ಹೂಗಳನ್ನೆಲ್ಲ ಒಟ್ಟಿಗೆ ಇಟ್ಟಿದ್ರೆ ನೋಡೋಕೆ ಎಷ್ಟು ಚೆಂದ ಗೊತ್ತಾ? ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇನ್ನೊಂದು ಮೊಗ್ಗಿದೆ ನೋಡಿ, ನಾನಂತೂ ನೋಡೇ ಇರಲಿಲ್ಲ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.